ಹೇಗಿದ್ದೀರಿ ಅಲ್ಲ? ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡಿಂಗ್ ಕೋರ್ಸ್ನ ಇನ್ನೊಂದು ವೀಡಿಯೋಕ್ಕೆ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಪ್ಷನ್ಸಲ್ಲಿ ಟ್ರೇಡನ್ನು ಮಾಡುವಾಗ ನಮ್ಮ ಪೊಸಿಷನ್ ಬಗ್ಗೆ ನಮಗೆ ಒಂದಿಷ್ಟು ಇನ್ಫಾರ್ಮೇಷನ್ ಗೊತ್ತಿರಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಪೊಸಿಷನಿಂದ ಮ್ಯಾಕ್ಸ್ ಪ್ರಾಫಿಟ್ ಎಷ್ಟಾಗ್ಬೋದು, ಮ್ಯಾಕ್ಸ್ ಲಾಸ್ ಎಷ್ಟಾಗ್ಬೋದು, ಬ್ರೇಕ್ ಇವನ್ ಪಾಯಿಂಟ್ ಯಾವುದಿರುತ್ತೆ, ಇವುಗಳ ಬಗ್ಗೆ ನಮಗೆ ಒಂದಿಷ್ಟು ಇನ್ಫಾರ್ಮೇಷನ್ ಗೊತ್ತಿರಬೇಕಾಗತ್ತೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದ್ರ ಜೊತೆ ನಾನು ಕೊನೆಯಲ್ಲಿ ಆಪ್ಷನ್ ಪೇ ಆಫ್ ಗ್ರಾಫ್ನ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾನೇನು ಡಿಸ್ಕಸ್ ಮಾಡ್ತೀನಿ ಇದೆಲ್ಲ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ರೆಕಮೆಂಡೇಷನ್ ಅಲ್ಲ. ನನ್ನ ಈ ಕೋರ್ಸ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ನೀವು ನನ್ನ ವೀಡಿಯೋಸ್ಗಳನ್ನು ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟನ್ನು ಮಾಡಬಹುದು. ಈ ಒಂದು ವಿಡಿಯೋದಲ್ಲಿ ವಿಷಯಗಳು ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಎಕ್ಸಾಂಪಲನ್ನು ಬಳಸ್ತೀನಿ. ಸೊ ಅದಕ್ಕೆ ನಾನು ಬಳಸುವ ಇನ್ಸ್ಟ್ರೂಮೆಂಟ್ ಯಾವುದಪ್ಪ ಅಂದರೆ ನಿಫ್ಟಿ 50. ಸೊ ನಿಫ್ಟಿ 50 ಏನಿದೆ ಅದು ಈಗ 25,000ದಲ್ಲಿ ಟ್ರೇಡ್ ಆಗ್ತಾಯಿದೆ ಅಂತ ಅಂದ್ಕೊಂಡು ನಾನು ಎಕ್ಸಾಂಪಲಲ್ಲಿ ಬಳಸ್ತೀನಿ. ಈ ಒಂದು ಅಂಡರ್ಲೈಯಿಂಗ್ ಆ್ಯಸೆಟ್ ಏನಿದೆ ನಿಫ್ಟಿ 50, ಇದರ ಆಪ್ಷನ್ ಕಾಂಟ್ರಾಕ್ಟನ್ನು ನಾನು ಎಕ್ಸಾಂಪಲಲ್ಲಿ ಬಳಸೋದು. ಇದರ ಜೊತೆಗೆ ನಾನು ಏನು ಅಸ್ಯೂಮ್ ಮಾಡ್ತಾ ಇದ್ದೀನಿ ಅಂದರೆ, ನಾನೇನು ಇಲ್ಲಿ ಆಪ್ಷನ್ ಕಾಂಟ್ರಾಕ್ಟನ್ನು ಬಳಸ್ತೀನಿ, ಅದು ಇವತ್ತು ಸಂಜೆ ಮಾರ್ಕೆಟ್ ಕ್ಲೋಸ್ ಆಗುವಾಗ ಎಕ್ಸ್ಪೈರ್ ಆಗುತ್ತೆ. ಅಂದರೆ ಇವತ್ತು ನಾನು ಬೆಳಿಗ್ಗೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಲ್ಲಿ ಪೊಸಿಷನನ್ನು ತೊಗೋತೀನಿ. ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಇವತ್ತು ಸಂಜೆ ಮಾರ್ಕೆಟ್ ಕ್ಲೋಸ್ ಆಗುವಾಗ ಅಂದರೆ 3:30ಕ್ಕೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ನಾನು ಇನ್ನೂ ಒಂದು ಅಸಂಪ್ಷನ್ ಏನು ಮಾಡ್ಕೋತಾ ಇದ್ದೀನಿ ಅಂದರೆ, ನಾನು ಈ ಒಂದು ಕಾಂಟ್ರಾಕ್ಟನ್ನು ಇದು ಎಕ್ಸ್ಪೈರ್ ಆಗುವವರೆಗೆ ಇಟ್ಕೋತೀನಿ ಅಂತ ಹೇಳಿ. ಮಧ್ಯದಲ್ಲಿ ಇದನ್ನು ಎಕ್ಸಿಟ್ ಮಾಡೋದ್ರ ಬಗ್ಗೆ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. ಬೆಳಿಗ್ಗೆ ನಾನು ಒಂದು ಆಪ್ಷನ್ ಕಾಂಟ್ರಾಕ್ಟಲ್ಲಿ ಪೊಸಿಷನನ್ನು ತೊಗೋತೀನಿ. ಸಂಜೆ ಇವತ್ತು ಅದು ಎಕ್ಸ್ಪೈರಿ ಆಗುವಾಗ ಅದರಲ್ಲಿ ಏನೇನು ವ್ಯಾಲ್ಯೂ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವೇನು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ ಅಂದರೆ, ನಿಫ್ಟಿ 50 ಏನಿದೆ ಅದು 25,000ದಲ್ಲಿ ಟ್ರೇಡ್ ಆಗ್ತಾಯಿದೆ ಅಂತ ಹೇಳಿ. ನಿಫ್ಟಿ 50ಗೆ ಏನೊಂದು ಸ್ಟ್ರೈಕ್ ಪ್ರೈಸ್ಗಳಿದ್ದಾವೆ. ನಮಗೇನು ಗೊತ್ತಂದರೆ 25,050ಕ್ಕೆ ಒಂದಿರುತ್ತೆ, 25,100ರಲ್ಲಿ ಒಂದಿರುತ್ತೆ, ಅದೇ ರೀತಿ 25,150ರಲ್ಲಿ ಒಂದಿರುತ್ತೆ. ನಿಫ್ಟಿ 50ಯಲ್ಲಿ 50 ಪಾಯಿಂಟಿನ ಇಂಟ್ರೋಲಲ್ಲಿ ಸ್ಟ್ರೈಕ್ ಪ್ರೈಸ್ಗಳು ಇದ್ದಾವೆ ಅಂತ ನಮಗೆ ಗೊತ್ತು. ಸೊ ಹಾಗಾಗಿ ಇಲ್ಲಿ 24,950, ಅದಾದ ನಂತರ 24,900, ಅದಾದ ನಂತರ 24,850 ಈ ರೀತಿ. ಸೊ ಈಗ ಮಾರ್ಕೆಟ್ ಎಲ್ಲಿದೆ ಅಂತ ಕೇಳಿದರೆ 25,000ದಲ್ಲಿ ಇದೆ. ಸೊ ಈಗ ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದಾಗ ಮಾರ್ಕೆಟನ್ನು ಸ್ಟಡಿ ಮಾಡಿದ ನಂತರ ನನ್ನ ಒಂದು ವ್ಯೂ ಏನಿದೆ ಅಂದರೆ, ಈ ಒಂದು ಅಂಡರ್ಲೈಯಿಂಗ್ ಆ್ಯಸೆಟ್ ಏನಿದೆ ಇದು ಮೇಲ್ಗಡೆ ಹೋಗುತ್ತೆ ಅಂತ ಹೇಳಿ, ಅಂದರೆ ನನಗೆ ಬುಲ್ಲಿಶ್ ವ್ಯೂ ಇದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಾಲ್ ಆಪ್ಷನನ್ನು ಬೈ ಮಾಡೋದ್ರ ಬಗ್ಗೆ ಥಿಂಕ್ ಮಾಡ್ತೀನಿ. ಸೊ ಇಲ್ಲಿ ನಾವು ಏನು ಹೇಳ್ಬೋದು ಅಂದರೆ, ಟ್ರೇಡ್ ಡೈರೆಕ್ಷನ್ ಯಾವುದಪ್ಪ ಅಂದರೆ ಬುಲ್ಲಿಶ್ ವ್ಯೂ. ಸೊ ಅದಕ್ಕೆ ನಾನೇನು ಮಾಡಲಿಕ್ಕೆ ಹೊರಟಿದ್ದೀನಿ ಅಂದರೆ, ಕಾಲ್ ಆಪ್ಷನನ್ನು ಬೈ ಮಾಡ್ತೀನಿ. ನಾನು ಕಾಲ್ ಆಪ್ಷನ್ಗೆ CE ಅಂತ ಇಲ್ಲಿ ಬರಿತಾ ಇದ್ದೀನಿ. ಅದೇ ರೀತಿ ನಾನು ಬೇಕಾದರೆ ಪುಟ್ ಆಪ್ಷನನ್ನು ಸೆಲ್ ಸಹ ಮಾಡ್ಬೋದು ಬುಲ್ಲಿಶ್ ವ್ಯೂ ಇರೋ ಕಾರಣಕ್ಕೆ. ಬಟ್ ನಾನು ಎಕ್ಸಾಂಪಲ್ಗೋಸ್ಕರ ಇಲ್ಲಿ ಕಾಲ್ ಆಪ್ಷನನ್ನು ನಾನು ಬೈ ಮಾಡ್ತೀನಿ ಅಂತ ಅನ್ಕೋತಾ ಇದ್ದೀನಿ. ಸೊ ಆಪ್ಷನನ್ನು ಟ್ರೇಡ್ ಮಾಡುವಾಗ ನಾನು ಕಾಲ್ ಆಪ್ಷನನ್ನು ಬೈ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ, ನನಗೆ ಇಲ್ಲಿ ಈ ಎಲ್ಲ ಸ್ಟ್ರೈಕ್ ಪ್ರೈಸ್ಗಳಲ್ಲಿ ಕಾಲ್ ಆಪ್ಷನ್ಗಳು ಟ್ರೇಡ್ ಮಾಡಲಿಕ್ಕೆ ಅವೈಲೇಬಲ್ ಇದ್ದಾವೆ. ಸೊ ಆದರೆ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ, ಈ ಒಂದು ATM ಕಾಂಟ್ರಾಕ್ಟ್ ಏನಿದೆ ಇದರ ಕಾಲ್ ಆಪ್ಷನನ್ನು ಬೈ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ನಿಫ್ಟಿಯ ಸ್ಪಾಟ್ ಪ್ರೈಸ್ ಈಗೇನು ನಡೀತಾ ಇದೆ ಅದಕ್ಕೆ ಹತ್ತಿರದಲ್ಲಿ ಇರುವಂತಹ ಸ್ಟ್ರೈಕ್ ಪ್ರೈಸನ್ನು ನಾವು ATM ಸ್ಟ್ರೈಕ್ ಪ್ರೈಸ್ ಅಂತ ಹೇಳ್ತೀವಿ. ಅಲ್ಲಿರೋ ಕಾಂಟ್ರಾಕ್ಟನ್ನು ATM ಕಾಂಟ್ರಾಕ್ಟ್ಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ATM ಕಾಲ್ ಮತ್ತು ATM ಪುಟ್ ಇರುತ್ತೆ. ಸೊ ನಾನಿಲ್ಲಿ ATM ಕಾಲನ್ನು ಬೈ ಮಾಡೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ. ಅದರ ಹೊರತಾಗಿ ನನಗೆ ಇಲ್ಲಿ ಏನೆಲ್ಲ ಆಪ್ಷನ್ಗಳಿದ್ದಾವೆ ಅಂದರೆ, ITM ಕಾಲ್ ಆಪ್ಷನನ್ನು ನಾನು ಬೇಕಾದರೆ ಬೈ ಮಾಡ್ಬೋದು, ಅಥವಾ OTM ಕಾಲ್ ಆಪ್ಷನನ್ನು ನಾನು ಬೇಕಾದರೆ ಬೈ ಮಾಡ್ಬೋದು. ಬಟ್ ಇಲ್ಲಿ ನಾನು ATM ಕಾಲ್ ಆಪ್ಷನನ್ನು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಬೆಳಿಗ್ಗೆ ಟೈಮ್ ಎಷ್ಟಪ್ಪ ಕೇಳಿದರೆ 9:16. ಸೊ ಈಗ ಈ ಒಂದು ATM ಕಾಲ್ ಆಪ್ಷನ್ ಏನಿದೆ ಅಂದರೆ 25,000 ಸ್ಟ್ರೈಕ್ ಪ್ರೈಸಿನ ಕಾಲ್ ಆಪ್ಷನ್ ಏನಿದೆ ಇದು ಎಷ್ಟರಲ್ಲಿ ಟ್ರೇಡ್ ಆಗ್ತಿದೆ ಅಂದರೆ 100 ರೂಪಾಯಲ್ಲಿ ಟ್ರೇಡ್ ಆಗ್ತಿದೆ ಅಂತ ನಾವು ಅಂದ್ಕೊಳ್ಳೋಣ. ಸೊ ಇಲ್ಲಿ ಈ ಒಂದು ಮಾರ್ಕೆಟ್ 25,000ದಲ್ಲಿದೆ. ನಾನು 25,000ದ ATMನ್ನು ಬೈ ಮಾಡ್ತೀನಿ ಅಂತ ಹೇಳಿದರೆ, ಇಲ್ಲಿ ನಾನು 100 ರೂಪಾಯಿ ಪ್ರೀಮಿಯಮನ್ನು ಕೊಡ್ತಾಯಿದ್ದೀನಿ. ಈ ಒಂದು 100 ರೂಪಾಯಿ ಪ್ರೀಮಿಯಮ್ ಏನಿದೆ ಇದರಲ್ಲಿ ಈ ಒಂದು ಪ್ರೀಮಿಯಂ ಬೆಲೆ ಯಾವ ಯಾವ ಫ್ಯಾಕ್ಟರ್ಗಳಿಂದ ಬಂದಿರುತ್ತೆ. ಒಂದು, ನಮಗೇನು ಗೊತ್ತಪ್ಪ ಅಂದರೆ ಹಿಂದಿನ ವಿಡಿಯೋದಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂಯಿಂದ ಬಂದಿರುತ್ತೆ, ಇನ್ನೊಂದು ಟೈಮ್ ವ್ಯಾಲ್ಯೂಯಿಂದ ಬಂದಿರುತ್ತೆ, ಇನ್ನೊಂದು ವಾಲಟಿಲಿಟಿ ಮತ್ತು ಅದರ್ ಫ್ಯಾಕ್ಟರಿಂದ ಬಂದಿರುತ್ತೆ. ಸೊ ಇದೆಲ್ಲ ಒಟ್ಟಾಗಿ ಈ ಒಂದು ಪ್ರೀಮಿಯಂನ ಬೆಲೆ ಈಗ ಎಷ್ಟಿದೆ ಅಂತ ಹೇಳಿದರೆ 100 ರೂಪಾಯಿ ಇದೆ. ನಿಫ್ಟಿಯಲ್ಲಿದೆ ಅಂದರೆ 25,000ದಲ್ಲಿದೆ. ಸೊ 25,000ದ ಕಾಲ್ ಆಪ್ಷನಿನ ಪ್ರೀಮಿಯಂ 100 ರೂಪಾಯಿ. ಅದರಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟು ಇದೆ ಅಂತ ನಾನು ನಿಮ್ಮ ಹತ್ರ ಕೇಳಿದರೆ ನೀವು ಎಷ್ಟು ಅಂತ ಹೇಳ್ತೀರಾ? ಈಗ
ರೈಟ್ ನಾವು 0 ಅಂತ ಹೇಳ್ಬೋದು. ಯಾಕಂದರೆ ನಿಫ್ಟಿಯಲ್ಲಿದೆ 25,000ದಲ್ಲಿ 25,000 ಕಾಲ್ ಆಪ್ಷನಲ್ಲಿ ರೈಟ್ ನಾವು ಏನು ಬೆಲೆ ಇಲ್ಲ, ರೈಟ್ ನಾವು ಅದರಲ್ಲಿ ಮನಿ ಇಲ್ಲ. ಬಟ್ ನೆಕ್ಸ್ಟ್ ಮಾರ್ಕೆಟ್ ಏನಾದರೂ ಮೂವ್ ಆದರೆ ಅದರ ಫೇವರೇಬಲ್ ಸೈಡಲ್ಲಿ ಆಗ ಇದರಲ್ಲಿ ಮನಿ ಬರ್ಬೋದು, ವ್ಯಾಲ್ಯೂ ಬರ್ಬೋದು. ಅದೇ ನಾನು 24,900 ಕಾಲ್ ಆಪ್ಷನಿನ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇದೆಯಾ? ಹೌದು, ಯಾಕಂದರೆ ನಿಫ್ಟಿಯಲ್ಲಿದೆ 25,000ದಲ್ಲಿದೆ. ಸೊ ಇದರಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅಂದರೆ ಮೇ ಬಿ ಒಂದು 100 ಪಾಯಿಂಟ್ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕಂದರೆ 25,000ದಲ್ಲಿ ರೈಟ್ ನಾವು ಮಾರ್ಕೆಟ್ ಇದೆ. ಈ ಒಂದು ಸ್ಟ್ರೈಕ್ ಪ್ರೈಸ್ ಯಾರು ಈ ಕಾಲ್ ಆಪ್ಷನನ್ನು ಬೈ ಮಾಡಿರ್ತಾರೋ ಅವರಿಗೆ 24,900ರಲ್ಲಿ ನಿಫ್ಟಿಯನ್ನು ಬೈ ಮಾಡುವ ರೈಟನ್ನು ಕೊಡುತ್ತೆ. ಸೊ ಹಾಗಾಗಿ ಈ ಒಂದು ಕಾಲ್ ಆಪ್ಷನಲ್ಲಿ ರೈಟ್ ನಾವು ವ್ಯಾಲ್ಯೂ ಇದೆ. ಈ ಒಂದು ಕಾಲ್ ಆಪ್ಷನ್ 25,000ದ್ದು, ಇದರಲ್ಲಿ ರೈಟ್ ನಾವು ಇಂಟ್ರಿನ್ಸಿಕ್ ವ್ಯಾಲ್ಯೂ ಇಲ್ಲ, 0 ಅಂತ ಹೇಳ್ಬೋದು. ಆದರೆ ಇವತ್ತು ಸಂಜೆ 3:30 ಹೊತ್ತಿಗೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗೋ ಕಾರಣಕ್ಕೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಲ್ಲಿ ಟೈಮ್ ವ್ಯಾಲ್ಯೂ ಇದೆಯಾ? ಖಂಡಿತ ಇದೆ. ಸೊ ಇಲ್ಲಿ ಟೈಮ್ ವ್ಯಾಲ್ಯೂ ಮತ್ತು ಇನ್ನಿತರ ಏನೊಂದು ಫ್ಯಾಕ್ಟ್ರಿಗಳಿದ್ದಾವೆ, ಅವುಗಳಿಂದಾಗಿ ಈ ಒಂದು ಕಾಂಟ್ರಾಕ್ಟಲ್ಲಿ ರೈಟ್ ನಾವು ಬೆಲೆ ಇದೆ. ಸೊ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಕಾಲ್ ಆಪ್ಷನನ್ನು ಬೈ ಮಾಡ್ತಾಯಿದ್ದೀನಿ. ಹಾಗಿದ್ರೆ ನಾನು ಕಾಲ್ ಆಪ್ಷನನ್ನು ಬೈ ಮಾಡುವಾಗ ಯಾವ ರೀತಿ ಬೈ ಮಾಡಬೇಕಾಗತ್ತೆ? ನಾನು ಇಲ್ಲಿ ಲಾಟ್ಸಲ್ಲಿ ಬೈ ಮಾಡಬೇಕಾಗತ್ತೆ. ಮಿನಿಮಮ್ ನಾನು ಒಂದು ಲಾಟನ್ನು ಬೈ ಮಾಡ್ತೀನಿ ಅಂತ ಅಂದ್ಕೋತೀನಿ. ಅದ್ರ ಜೊತೆ ಇದರ ಲಾಟ್ ಸೈಜ್ ಎಷ್ಟಪ್ಪ ಅಂತ ಕೇಳಿದರೆ 75 ಕ್ವಾಂಟಿಟಿ ಅಂತ ಅಂದ್ಕೊಳ್ಳೋಣ. ಅಂದರೆ ನಾನು ಒಂದು ಲಾಟನ್ನು ಬೈ ಮಾಡಬೇಕು 100 ರೂಪಾಯಿ ಪ್ರೀಮಿಯಮಲ್ಲಿ ಅಂದರೆ ನಾನು 1 ಮಲ್ಟಿಪ್ಲೈಡ್ ಬೈ 75 ಮಲ್ಟಿಪ್ಲೈಡ್ ಬೈ 100 ಅಂದರೆ 7,500 ರೂಪಾಯಿಯನ್ನು ಪೇ ಮಾಡಬೇಕಾಗತ್ತೆ. ಒಂದು ಲಾಟ್ರಲ್ಲಿ ಎಷ್ಟು ಕ್ವಾಂಟಿಟಿ ಅಂದರೆ 75 ಕ್ವಾಂಟಿಟಿ. ಒಂದು ಕ್ವಾಂಟಿಟಿಗೆ ಎಷ್ಟು ಹಣ ಅಂದರೆ ಇಲ್ಲಿ ಪ್ರೀಮಿಯಮ್ ನಡೀತಾ ಇರೋದು 100 ರೂಪಾಯಿ. ಅಂದರೆ ನಾನು 7,500 ರೂಪಾಯಿಯನ್ನು ಇಲ್ಲಿ ಪೇ ಮಾಡಬೇಕಾಗತ್ತೆ ಈ ಕಾಲ್ ಆಪ್ಷನನ್ನು ಬೈ ಮಾಡಲಿಕ್ಕೆ. ಸೊ ಇಲ್ಲಿ ನಮ್ಗೆ ಒಂದು ಏನು ಗೊತ್ತಿದೆ ಅಂದರೆ ನಾನು ಈ ಒಂದು ಕಾಲ್ ಆಪ್ಷನನ್ನು ಬೈ ಮಾಡ್ತಿರೋ ಕಾರಣಕ್ಕೆ, ನಾನು ಆಪ್ಷನ್ ಬೈಯರ್ ಆದ ಕಾರಣಕ್ಕೆ ನನಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗ್ಬೋದು? ಇವತ್ತು ಸಂಜೆ ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಸಂಜೆ 3:30ಕ್ಕೆ ನನಗೆ ಮ್ಯಾಕ್ಸ್ ಲಾಸ್ ಎಷ್ಟಾಗ್ಬೋದು? ಒಂದು ವೇಳೆ ಮಾರ್ಕೆಟ್ ನನ್ನ ಸೈಡಲ್ಲಿ ಮೂವ್ ಆಗದೇ ಇದ್ದರೆ ಅದು ಎಷ್ಟಾಗ್ಬೋದು ಅಂದರೆ ಈ ಒಂದು ಪ್ರೀಮಿಯಮನ್ನು ನಾವೇನು ಪೇ ಮಾಡಿದ್ದೀವೋ ಅದು ನಮಗೆ ಲಾಸ್ ಆಗ್ಬೋದು. ಅಂದರೆ ಈ ಒಂದು 7,500 ಕೊಟ್ಟು ನಾನೇನು ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡಿದ್ದೀನೋ ಅದು ನನಗೆ ಲಾಸ್ ಆಗ್ಬೋದು. ಸೊ ಈ ಒಂದು ಎಕ್ಸಾಂಪಲಲ್ಲಿ ನನ್ನ ಮ್ಯಾಕ್ಸ್ ಲಾಸ್ ಎಷ್ಟು ಅಂತ ಕೇಳಿದರೆ 7,500. ಅಥವಾ ನಾನು ಏನು ಹೇಳ್ಬೋದಂದರೆ ನಾನೇನು ಒಂದು ಪ್ರೀಮಿಯಮನ್ನು ಪೇ ಮಾಡಿದ್ದೀನೋ ಅದು ನನಗೆ ಲಾಸ್ ಆಗುತ್ತೆ. ಸೊ ಆ ಮೂಲಕ ನಾನಿಲ್ಲಿ ಏನು ಹೇಳ್ಬೋದಂದರೆ ಮ್ಯಾಕ್ಸ್ ಲಾಸ್ ನನಗೇನು ಆಗುತ್ತೆ ಇದು ಲಿಮಿಟೆಡ್ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಟ್ರೇಡನ್ನು ತೆಗೆದುಕೊಳ್ಳುವಾಗ ನನಗೆ ಲಾಸ್ ಇಷ್ಟೇ ಆಗುತ್ತೆ ಅಂತ ಗೊತ್ತಿದೆ. ಇದರಲ್ಲಿ ನಾನೊಂದು ಪ್ರೀಮಿಯಮನ್ನು ಏನು ಪೇ ಮಾಡಿದ್ದೀನಿ ಅದರ ಹೊರತಾಗಿ ನನಗೆ ಎಕ್ಸ್ಟ್ರಾ ಏನು ಲಾಸ್ ಆಗೋದಿಲ್ಲ. ಮಾರ್ಕೆಟ್ ಎಷ್ಟು ಸಹ ನನ್ನ ಅಗೇನ್ಸ್ಟ್ ಮೂವ್ ಆದರೂ, ನನ್ನ ವ್ಯೂವಿನ ಅಗೇನ್ಸ್ಟ್ ಮೂವ್ ಆದರೂ ಸಹ ನನಗೆ ಮ್ಯಾಕ್ಸ್ ಲಾಸ್ ಆಗೋದು ಇಷ್ಟು ಮಾತ್ರ. ನಾನಿಲ್ಲಿ ಬ್ರೋಕರೇಜ್ ಮತ್ತು ಅದರ್ ಚಾರ್ಜಸನ್ನು ಕನ್ಸಿಡರ್ ಮಾಡ್ತಿಲ್ಲ. ಬಟ್ ಓವರಾಲ್ ಕಾನ್ಸೆಪ್ಟ್ ಇಷ್ಟೇ. ಓಕೆ, ಸೊ ಈಗ ನೆಕ್ಸ್ಟ್ ಇರೋ ಕ್ವಶನ್ ಏನಪ್ಪ ಅಂದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ನನಗೆ ಎಷ್ಟಾಗ್ಬೋದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಏನು ಅಸ್ಯೂಮ್ ಮಾಡ್ಕೊಳ್ಳೋಣ ಅಂದರೆ ಇವತ್ತು ಸಂಜೆ 3:30 ಆಗುವಾಗ, ಅಂದರೆ ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ನಿಫ್ಟಿ ಏನಿದೆ, ನಿಫ್ಟಿ ಅಂಡರ್ಲೈಯಿಂಗ್ ಆ್ಯಸೆಟ್ ಏನಿದೆ ಇದು 25,400ಕ್ಕೆ ಹೋಯಿತು ಅಂತ ನಾವಿಲ್ಲಿ ಅಸ್ಯೂಮ್ ಮಾಡ್ಕೊಳ್ಳೋಣ. ಇವತ್ತು ಸಂಜೆ 3:30ಕ್ಕೆ ಅಂದರೆ ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಟೈಮ್ ವ್ಯಾಲ್ಯೂ ಎಷ್ಟಿರುತ್ತೆ ಆ ಒಂದು ಕಾಂಟ್ರಾಕ್ಟ್ಗಳಲ್ಲಿ? 0. ಯಾಕಂದರೆ ರೈಟ್ ನಾವು ಎಕ್ಸ್ಪೈರ್ ಆಗ್ತಾಯಿದೆ, ಟೈಮ್ ವ್ಯಾಲ್ಯೂ ಏನೂ ಇಲ್ಲ. ಈ ಒಂದು ಕಾಂಟ್ರಾಕ್ಟ್ ಈಗ ಎಕ್ಸ್ಪೈರ್ ಆಗ್ತಾಯಿದೆ. ಅಂದರೆ ಈ ಒಂದು ಕಾಂಟ್ರಾಕ್ಟ್ಗಳಲ್ಲಿ ಅವುಗಳ ಬೆಲೆ ಏನು ಆಗಿರ್ಬೋದು? ಅವುಗಳಲ್ಲಿ ಎಷ್ಟು ಇಂಟ್ರಿನ್ಸಿಕ್ ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂ ಆಗಿರ್ಬೋದು. ಇಂಟ್ರಿನ್ಸಿಕ್ ವ್ಯಾಲ್ಯೂನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಕರೆಂಟ್ ಪ್ರೈಸ್ ಮೈನಸ್ ಆ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಸ್ಟ್ರೈಕ್ ಪ್ರೈಸ್. ಸೊ ಇಲ್ಲಿ ಎಷ್ಟಾಗುತ್ತೆ? ಕರೆಂಟ್ ಪ್ರೈಸ್ ಎಷ್ಟಪ್ಪ ಅಂದರೆ 25,400ಕ್ಕೆ ಬಂದಿದೆ ಸಂಜೆ 3:30ಕ್ಕೆ, ಇವತ್ತಿನ ದಿನ ಎಂಡ್ ಆಗುವಾಗ. ನಾನು ಇದನ್ನು ಬೈ ಮಾಡಿದ್ದು ಯಾವ ಸ್ಟ್ರೈಕ್ ಪ್ರೈಸ್ ಇದ್ದು? 25,000ದ್ದು. ಅಂದರೆ ಈ ಒಂದು ಕಾಂಟ್ರಾಕ್ಟಿನ ಬೆಲೆ ಎಷ್ಟಿರ್ಬೋದು ಅಂದರೆ 400 ರೂಪಾಯಿ ಇರುತ್ತೆ. ಜಸ್ಟ್ ಇಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇದರ ವ್ಯಾಲ್ಯೂ ಆಗಿರುತ್ತೆ. ನಾನಿಲ್ಲಿ ಎಕ್ಸಾಂಪಲ್ಗೆ ಸಿಂಪ್ಲಿಫೈಡ್ ವರ್ಷನಲ್ಲಿ ಇದನ್ನು ಹೇಳ್ತಾ ಇರೋದು. ಸೊ 3:30ಕ್ಕೆ ಟೈಮ್ ವ್ಯಾಲ್ಯೂ ಏನು ಇರುವುದಿಲ್ಲ. ಅದ್ರ ಮೇಲೆ ಮಾರ್ಕೆಟ್ ಎಷ್ಟು ವಾಲಟೈಲ್ ಇದ್ದರೂ ಸಹ ಆ ಒಂದು ಕಾಂಟ್ರಾಕ್ಟ್ ಈಗ ಮುಕ್ತಾಯ ಆಗ್ತಾಯಿದೆ. ಸೊ ಅದ್ಯಾವುದು ಫ್ಯಾಕ್ಟರ್ ಮ್ಯಾಟ್ರ್ ಆಗೋದಿಲ್ಲ. ಇರೋದೇನಪ್ಪ ಅಂದರೆ ಈ ಒಂದು ಕಾಂಟ್ರಾಕ್ಟಲ್ಲಿ ಎಷ್ಟು ಮನಿ ಇದೆ, ಎಷ್ಟು ಇಂಟ್ರಿನ್ಸಿಕ್ ವ್ಯಾಲ್ಯೂ ಇದೆ ಅಂತ ಹೇಳಿ. ಅದೆಷ್ಟಪ್ಪ ಅಂತ ಕೇಳಿದರೆ ಈ ಒಂದು ಎಕ್ಸಾಂಪಲಲ್ಲಿ 400 ರೂಪಾಯಿ. ಸೊ 3:30 ಹೊತ್ತಿಗೆ ಅಂದರೆ ಇವತ್ತು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಈ ಒಂದು ಕಾಂಟ್ರಾಕ್ಟಿನ ಬೆಲೆ ಎಷ್ಟಪ್ಪ ಅಂದರೆ 400 ರೂಪಾಯಿ ಮೈನಸ್ ನಾನು ಬೈ ಮಾಡಿದ್ದೆಷ್ಟಕ್ಕೆ? 100ಕ್ಕೆ. ಅಂದರೆ ನನಗೆ ಎಷ್ಟು ಪ್ರಾಫಿಟ್ ಆಯಿತು? 300 ಪಾಯಿಂಟ್ ಪ್ರಾಫಿಟ್ ಆಯಿತು.
ಅಂದರೆ 300 ಪಾಯಿಂಟ್ ಅಂದರೆ ನನಗೆ ಎಷ್ಟು ಪ್ರಾಫಿಟ್ ಆಯಿತು? 300 ಮಲ್ಟಿಪ್ಲೈಡ್ ಬೈ 75 ಮಲ್ಟಿಪ್ಲೈಡ್ ಬೈ 1 ಯಾಕಂದರೆ ನಾನು ಒಂದು ಲಾಟನ್ನು ಟ್ರೇಡ್ ಮಾಡಿದ್ದು, 75 ಯಾಕಂದರೆ ಲಾಟ್ ಸೈಜ್, 300 ಏನಪ್ಪ ಅಂದರೆ ರೈಟ್ ನಾವು ನನಗೆ ಈ ಒಂದು ಪ್ರೀಮಿಯಮಲ್ಲಿ ಆದಂತಹ ಪ್ರಾಫಿಟ್. ಸೊ ಇದು ನನ್ನ ಪ್ರಾಫಿಟ್ ಆಗಿರುತ್ತೆ. ನಾನು 7,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೆ, 22,500 ರೂಪಾಯಿ ನನಗೆ ಇಲ್ಲಿ ಪ್ರಾಫಿಟ್ ಆಗ್ತಾಯಿದೆ. ಇಲ್ಲಿ ನಾನು ಏನು ಅಸ್ಯೂಮ್ ಮಾಡ್ತಾ ಇದ್ದೀನಿ ಅಂದರೆ ಮಾರ್ಕೆಟ್ 25,400ಕ್ಕೆ ಹೋಗುತ್ತೆ ಅಂತ ಹೇಳಿ. ಸಪೋಸ್ ಇದು 25,400ಕ್ಕಿಂತನೂ ಜಾಸ್ತಿ ಹೋಗ್ಬೋದಾ? ಮೇ ಬಿ ಇವತ್ತು 3:30 ಹೊತ್ತಿಗೆ ಮೇ ಬಿ ನಿಫ್ಟಿ 26,000ಕ್ಕೂ ಹೋಗ್ಬೋದು ಅಥವಾ ಅದಕ್ಕಿಂತನೂ ಮೇಲೆ ಹೋಗ್ಬೋದು. ಸೊ ನಾವಿಲ್ಲಿ ಥಿಯರಿಟಿಕಲಿ ಏನು ಹೇಳ್ಬೋದಂದರೆ, ನಾವು ಇಲ್ಲಿ ಒಂದು ಕಾಲ್ ಆಪ್ಷನನ್ನು ಬೈ ಮಾಡಿರೋ ಕಾರಣಕ್ಕೆ ನಮ್ಮ ಮ್ಯಾಕ್ಸ್ ಪ್ರಾಫಿಟ್ ಎಷ್ಟಾಗ್ಬೋದು ಅಂತ ಕೇಳಿದರೆ ಅದು ಥಿಯರಿಟಿಕಲಿ ನಾನು ಅನ್ಲಿಮಿಟೆಡ್ ಅಂತ ಹೇಳ್ಬೋದು. ಬಟ್ ಅದು ಕಂಪ್ಲೀಟಾಗಿ ಅನ್ಲಿಮಿಟೆಡ್ಡಾ? ಆ ರೀತಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನೀವೇನಾದರೂ ರೆಗ್ಯುಲರ್ ಆಗಿ ಮಾರ್ಕೆಟನ್ನು ಅಬ್ಸರ್ವ್ ಮಾಡ್ತಾ ಇದ್ದರೆ ನಿಮಗೆ ಒಂದು ಐಡಿಯಾ ಇರುತ್ತೆ ಮಾರ್ಕೆಟ್ ಜನರಲ್ ಆಗಿ ಒಂದು ಬೆಸ್ಟ್ ಕೇಸಲ್ಲಿ ಎಷ್ಟು ಮೂವನ್ನು ಕೊಡ್ಬೋದು ಅಂತ ಹೇಳಿ. ಆಗ ನೀವು ಮಾರ್ಕೆಟಲ್ಲಿ ಪ್ರೀಮಿಯಮ್ಗಳನ್ನು ನೋಡಿ 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 ನಿಮಗೆ ಒಂದು ಐಡಿಯಾ ಬರುತ್ತೆ ಈ ಒಂದು ಪ್ರೀಮಿಯಮ್ ಮ್ಯಾಕ್ಸ್ ಅಂದರೆ ಇಲ್ಲಿಂದ ಈ ಒಂದು ರೇಂಜಿನವರೆಗೆ ತಲುಪಬಹುದು ಅಂತ ಹೇಳಿ. ನಾನು ಸೆನ್ಸೆಕ್ಸನ್ನು ಹೆಚ್ಚಾಗಿ ಟ್ರೇಡ್ ಮಾಡ್ತೀನಿ, ಹಾಗಾಗಿ ಪ್ರತಿ ದಿನವೂ ಸಹ ಸೆನ್ಸೆಕ್ಸಲ್ಲಿ ಇಷ್ಟು ಮೂವ್ ಬಂದರೆ ಈ ಒಂದು ಪ್ರೀಮಿಯಮ್ ಇಷ್ಟು ಪಾಯಿಂಟನ್ನು ಕೊಡ್ಬೋದು ಅನ್ನುವ ಒಂದು ಐಡಿಯಾ ನನಗಿದೆ. ಬಟ್ ನಾನು ಎಕ್ಸಾಕ್ಟಾಗಿ ಇಷ್ಟೇ ನಂಬರ್ ಅಂತ ಹೇಳ್ಬೋದಾ? ಇಲ್ಲ. ಬಟ್ ಒಂದು ಎವರೇಜ್ ಕೇಸಿನ ಬಗ್ಗೆ ನನಗೆ ಐಡಿಯಾ ಇದೆ. ಸೊ ಈ ರೀತಿಯ ಅಂಶಗಳೇನಿದ್ದಾವೆ ಇವುಗಳನ್ನು ನೀವು ಮಾರ್ಕೆಟನ್ನು ನೋಡಿ 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 ಅಬ್ಸರ್ವೇಷನನ್ನು ಮಾಡಿದ ನಂತರ ನಿಮಗೆ ಅದರ ಬಗ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಇಲ್ಲಿ ಥಿಯರಿಟಿಕಲಿ ನಾನು ಏನು ಹೇಳ್ಬೋದು ಅಂದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಪ್ಪ ಅಂದರೆ ಅನ್ಲಿಮಿಟೆಡ್ ಅಂತ ಹೇಳ್ಬೋದು. ಸೊ ಅಗೇನ್ ಇಲ್ಲಿ ನಾನು ಈ ಒಂದು ಕಾಂಟ್ರಾಕ್ಟ್ಗಳನ್ನು ಅವು ಎಕ್ಸ್ಪೈರ್ ಆಗುವವರೆಗೆ ಇಟ್ಕೊಳ್ಳುವ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಧ್ಯದಲ್ಲೇ ಕ್ಲೋಸ್ ಮಾಡೋ ಬಗ್ಗೆ ನಾನಿಲ್ಲಿ ಥಿಂಕೇ ಮಾಡ್ತಾಯಿಲ್ಲ. ಇಲ್ಲಿ ನಾವು ಮ್ಯಾಕ್ಸ್ ಲಾಸ್ ಆದರೆ ಎಷ್ಟಾಗ್ಬೋದು ಅಂತ ನೋಡಿದ್ದೀವಿ. ಈ ಒಂದು ಕೇಸಲ್ಲಿ ನಾವು ಏನು ಪ್ರೀಮಿಯಮನ್ನು ಪೇ ಮಾಡಿದ್ದೀವೋ ಅದು, ಯಾಕಂದರೆ ಸಪೋಸ್ ಏನಾದರೂ ಮಾರ್ಕೆಟ್ 25,000ದ ಕಾಲ್ ಆಪ್ಷನನ್ನು ನಾವೇನು ಬೆಳಿಗ್ಗೆ ಬೈ ಮಾಡಿದ್ವಿ, ಸಪೋಸ್ ಮಾರ್ಕೆಟ್ 24,950ಕ್ಕೆ ಕ್ಲೋಸ್ ಆದರೆ ಆಗ ಈ ಒಂದು ಕಾಂಟ್ರಾಕ್ಟಲ್ಲಿ ಬೆಲೆ ಇರೋದಿಲ್ಲ. ಅದು ಎಷ್ಟಾಗುತ್ತೆ ಅಂದರೆ 0 ಆಗುತ್ತೆ. ಸೊ ಹಾಗಾಗಿ ಈ ವರ್ಸ್ಟ್ ಕೇಸಲ್ಲಿ ಆಪ್ಷನ್ ಬೈಯರ್ಗೆ ಅವರು ಕೊಟ್ಟಿರೋ ಪ್ರೀಮಿಯಮ್ ಹೋಗುತ್ತೆ, ಅಂದರೆ ನಾವು ಪೇ ಮಾಡಿರೋ ಪ್ರೀಮಿಯಮ್ ಇಲ್ಲಿ ಲಾಸ್ ಆಗುತ್ತೆ. ಅದರ ಹೊರತಾಗಿ ಅದಕ್ಕಿಂತ ಜಾಸ್ತಿ ಲಾಸ್ ಇಲ್ಲಿ ಆಪ್ಷನ್ ಬೈಯರ್ಗೆ ಆಗೋದಿಲ್ಲ. ಬಟ್ ಪ್ರಾಫಿಟ್ ಎಷ್ಟಾಗ್ಬೋದು ಅಂದರೆ ಅನ್ಲಿಮಿಟೆಡ್ ಆಗ್ಬೋದು ಅಂತ ಹೇಳಿ. ಬಟ್ ಈಗ ನೆಕ್ಸ್ಟ್ ನಾವೇನು ಡಿಸ್ಕಸ್ ಮಾಡ್ತೀವಿ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಗೆ ಅನಿಸ್ಬೋದು ಓಕೆ ನಾನು ಒಂದು ಡೈರೆಕ್ಷನನ್ನು ಸರಿಯಾಗಿ ಪಿಕ್ ಮಾಡಲಿಕ್ಕಾದರೆ ಆಪ್ಷನ್ ಬೈಯಿಂಗನ್ನು ಮಾಡಿದರೆ ಒಳ್ಳೆಯ ಹಣವನ್ನು ಮಾಡ್ಬೋದು ಅಂತ ಹೇಳಿ. ಬಟ್ ಇಲ್ಲಿ ಈ ಒಂದು ಸಿನಾರಿಯೋ ಏನಿದೆ ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಅಂತ ಈಗ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವೀಗ ಏನು ಅಂದ್ಕೊತೀವಿ, 9:16ಕ್ಕೆ ನಾನು ಈ ಒಂದು ಕಾಲ್ ಆಪ್ಷನನ್ನು ಬೈ ಮಾಡಿದೆ. ಎಷ್ಟು ರೂಪಾಯಿಗೆ ಅಂತ ಬೈ ಮಾಡಿದೆ? 100 ರೂಪಾಯಿಗೆ ಬೈ ಮಾಡಿದೆ. ಸೊ ಸಪೋಸ್ ಈಗ ಮಾರ್ಕೆಟ್ ನನ್ನ ಡೈರೆಕ್ಷನಲ್ಲಿ ಮೂವ್ ಆಯಿತು ಅಂತಲೇ ಅಂದ್ಕೊಳ್ಳೋಣ. ಸೊ ಯಾವುದೋ ಒಂದು ಪಾಯಿಂಟಿಗೆ ಹೋಗುವವರೆಗೆ ನಾನಿಲ್ಲಿ ಇಮ್ಮಿಡಿಯೇಟ್ P&L ಬಗ್ಗೆ ಮಾತಾಡ್ತಾ ಇಲ್ಲ. ಸಂಜೆ 3:00ವರೆಗೆ ಎಕ್ಸ್ಪೈರ್ ಆಗುವಾಗ ನಾನು ಅಲ್ಲಿವರೆಗೆ ಇಟ್ಕೊಳ್ತೀನಿ ಈ ಒಂದು ಕಾಂಟ್ರಾಕ್ಟನ್ನು ಅನ್ನೋದಾದರೆ ಮಾರ್ಕೆಟ್ ಇಲ್ಲಿ ಯಾವುದೋ ಒಂದು ಪಾಯಿಂಟ್ವರೆಗೆ ಹೋದರೆ ಅಲ್ಲಿವರೆಗೆ ನನಗೆ ಪ್ರಾಫಿಟ್ ಆಗೋದಿಲ್ಲ. ಆ ಒಂದು ಲೆವೆಲನ್ನು ದಾಟಿದ ನಂತರ ನನಗೆ ಪ್ರಾಫಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಅಂತ ಕೇಳೋದಾದರೆ ನಿಫ್ಟಿ ಏನಿದೆ ಅದು 25,200ಕ್ಕೆ ಕ್ಲೋಸ್ ಆದರೆ ನನಗೆ ಇಲ್ಲಿ ಪ್ರಾಫಿಟ್ ಆಗತ್ತಾ ಆಗೋದಿಲ್ವಾ? ಓಕೆ, ಸೊ ಈ ಒಂದು ಕೇಸಲ್ಲಿ ನಾನು 25,200ಕ್ಕೆ ನಿಫ್ಟಿ ಏನಾದರೂ ಕ್ಲೋಸ್ ಆದರೆ ನನಗೆ ಪ್ರಾಫಿಟ್ ಆಗತ್ತಾ ಆಗೋದಿಲ್ವಾ ಅಂತ ನೋಡೋಣ. ಸೊ ಇಲ್ಲಿ ಬೆಳಿಗ್ಗೆ ನಾನು 9:16ಕ್ಕೆ ಬೈ ಮಾಡುವಾಗ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಎಷ್ಟಿತ್ತಪ್ಪ ಅಂದರೆ 100 ರೂಪಾಯಿ ಇತ್ತು. ಇದರಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟಿತ್ತು? ಅದು 0 ಇತ್ತು. ಬಟ್ ಟೈಮ್ ವ್ಯಾಲ್ಯೂ ಮತ್ತು ಅದರ್ ವ್ಯಾಲ್ಯೂ ಇತ್ತು. ಅವುಗಳಿಂದ ಇದು 100 ರೂಪೀಸನ್ನು ಇಲ್ಲಿ ಹೊಂದಿತ್ತು. ಸೊ ಇದು ಇವತ್ತು ಸಂಜೆ 3:30ಕ್ಕೆ ಕ್ಲೋಸ್ ಆಗುವಾಗ ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ನಿಫ್ಟಿ ಏನಾದರೂ 25,200ರಲ್ಲಿ ಇದ್ದರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಎಷ್ಟಾಗ್ಬೋದು? ಟೈಮ್ ವ್ಯಾಲ್ಯೂ ಹೋಗುತ್ತೆ, ಅದು 0 ಆಗಿರುತ್ತೆ. ಬಟ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇಲ್ಲಿ ಬಂದು 200 ರೂಪಾಯಿ ಆಗಿರ್ಬೋದು. ಅಗೇನ್ ನಾನಿಲ್ಲಿ ಎಕ್ಸಾಂಪಲ್ಗೆ ಇದನ್ನು ಹೇಳ್ತಿರೋದು. ಸೊ ಇಲ್ಲಿ ಇದು ಈಗ 200 ರೂಪಾಯಿ ಆಯಿತು ಅಂತ ಇಟ್ಕೊಳ್ಳೋಣ. ಸೊ ಈ ಒಂದು ಸಿಚುವೇಷನಲ್ಲಿ ನನಗೆ ಎಷ್ಟು ಪ್ರಾಫಿಟ್ ಆಗುತ್ತೆ? ಈಗಿನ ಬೆಲೆ ಎಷ್ಟಪ್ಪ ಅಂದರೆ 200 ರೂಪಾಯಿ. ನಾನು ಪೇ ಮಾಡಿರೋದು ಎಷ್ಟು? 100 ರೂಪಾಯಿ. ನನಗೆ ಎಷ್ಟಂದರೆ 100 ರೂಪಾಯಿ ಸಿಕ್ತು, ಅಂದರೆ 100 ಪಾಯಿಂಟ್ ಸಿಕ್ತು. ಮಲ್ಟಿಪ್ಲೈಡ್ ಬೈ ಲಾಟ್ ಸೈಜ್ ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಲಾಟ್, ಅಷ್ಟು ನನಗೆ ಪ್ರಾಫಿಟ್ ಆಗುತ್ತೆ. ಸಪೋಸ್ ನಿಫ್ಟಿ ಏನಾದರೂ ಇವತ್ತು ಸಂಜೆ 3:00ವರೆಗೆ ಎಕ್ಸ್ಪೈರ್ ಆಗುವಾಗ 25,100ರಲ್ಲಿ ಇದ್ದರೆ ಪ್ರಾಫಿಟ್ ಆಗುತ್ತಾ ಆಗೋದಿಲ್ವಾ?
ಅಗೇನ್ ಇಲ್ಲಿ ನಾವು ಕ್ಯಾಲ್ಕುಲೇಟನ್ನು ಮಾಡೋದಾದರೆ ಈಗ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಎಷ್ಟಿದೆ? ಬೆಳಿಗ್ಗೆ 9:16ಕ್ಕೆ ₹100 ಇದೆ. ಇಂಟ್ರಿನ್ಸಿಕ್ ವ್ಯಾಲ್ಯೂ 0. ಟೈಮ್ ಮತ್ತು ಅದರ್ ಫ್ಯಾಕ್ಟರಿಂದಾಗಿ ವ್ಯಾಲ್ಯೂ ಎಷ್ಟಿದೆ? 100 ಇದೆ. 3:30ಕ್ಕೆ ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಟೈಮ್ ಮತ್ತು ಅದರ್ ವ್ಯಾಲ್ಯೂ ಏನಿದೆ ಅದೇನಾಗುತ್ತೆ? 0. ಇಂಟ್ರಿನ್ಸಿಕ್ ವ್ಯಾಲ್ಯೂ ಮಾತ್ರ ಅದರ ವ್ಯಾಲ್ಯೂ ಆಗಿರುತ್ತೆ. ಸೊ ಇಂಟ್ರಿನ್ಸಿಕ್ ವ್ಯಾಲ್ಯೂ ಎಷ್ಟು ಆಗುತ್ತೆ? ಸಪೋಸ್ ನಿಫ್ಟಿ ಏನಾದರೂ 25,000ದಿಂದ 25,100ಕ್ಕೆ ಹೋದರೆ ನಾವಿಲ್ಲಿ 100 ಪಾಯಿಂಟ್ ಅಂತ ಹೇಳ್ಬೋದಾ? ಸೊ ಅಂದರೆ ಆವಾಗ ಏನಾಗುತ್ತೆ ಅಂದರೆ ನನಗೆ ಎಷ್ಟು ಪಾಯಿಂಟ್ ಇಲ್ಲಿ ಗೇನ್ ಆಗಿದೆ? 100 ಪಾಯಿಂಟ್. ಅಂದರೆ ಇವತ್ತು 3:30 ಆಗುವಾಗ ಈ ಆಪ್ಷನ್ ಪ್ರೀಮಿಯಮಿನ ಬೆಲೆ ಎಷ್ಟಿರುತ್ತೆ? ₹100 ಇರುತ್ತೆ. ಸೊ ಅಂದರೆ ನಾನು ಈಗ ಇದನ್ನು ₹100ಗೆ ಸೆಲ್ ಮಾಡ್ಬೋದು. ನಾನು ಬೈ ಮಾಡಿದ ಎಷ್ಟಕ್ಕಂದರೆ ₹100ಗೆ. ಸೊ ನನಗೆ ಆಗುವಂತಹ ಪ್ರಾಫಿಟ್ ಎಷ್ಟು? 0. ಸೊ ಇಲ್ಲಿ ನೀವು ಥಿಂಕ್ ಮಾಡೋದಾದರೆ ಬೆಳಿಗ್ಗೆ ನಾನು 9:16ಕ್ಕೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡುವಾಗ ನನಗೆ ಏನಾಗಬೇಕಿತ್ತು? ಪ್ರಾಫಿಟ್ ಆಗಬೇಕಾದ್ರೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ನನ್ನ ಸೈಡಲ್ಲಿ ಮೂವ್ ಆಗಬೇಕಿತ್ತು. ಮೂವ್ ಆಯಿತಾ? ಖಂಡಿತ ಆಯಿತು. 25,000ದಿಂದ 25,100ಕ್ಕೆ ಬಂತು ಮಾರ್ಕೆಟ್. ಬಟ್ ನನಗೆ ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ನಾನು ಬೆಳಿಗ್ಗೆ ಬೈ ಮಾಡಿ ಎಕ್ಸ್ಪೈರ್ ಆಗುವವರೆಗೆ ಇಟ್ಕೊಂಡಾಗ ನನಗೆ ಪ್ರಾಫಿಟ್ ಆಯಿತಾ? ಇಲ್ಲ. ಯಾಕಂದರೆ ಇಲ್ಲಿ 0. ನನಗೆ ಪ್ರಾಫಿಟೂ ಆಗಲಿಲ್ಲ, ಲಾಸೂ ಆಗಲಿಲ್ಲ ಈ ಒಂದು ಕೇಸಲ್ಲಿ. ಸಪೋಸ್ ನಿಫ್ಟಿ ಏನಾದರೂ 25,050ಕ್ಕೆ ಬಂದರೆ ಆ ಒಂದು ಕೇಸಲ್ಲಿ ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಎಷ್ಟಾಗ್ಬೋದಂತ ಅಂದ್ಕೊಳ್ಳೋದಾದರೆ ₹50 ಆಗಿರುತ್ತೆ. ನಾನು ಇದನ್ನು ₹100ಗೆ ಬೈ ಮಾಡಿದ್ದೆ, ಬಟ್ ಅದನ್ನು ₹50ಗೆ ಸೆಲ್ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ಇಲ್ಲಿ 50 ಪಾಯಿಂಟ್ ಮೈನಸ್ ಆಗುತ್ತೆ. ಸೊ ಬೆಳಿಗ್ಗೆ 9:16ರಲ್ಲಿ ನಿಮ್ಮ ವ್ಯೂ ಏನಿತ್ತು? ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳಿ. ಮಾರ್ಕೆಟ್ ಎಲ್ಲಿತ್ತು? 25,000ದಲ್ಲಿತ್ತು. ಸಂಜೆ ಕ್ಲೋಸ್ ಆಗುವಾಗ ಮಾರ್ಕೆಟ್ ಎಲ್ಲಿದೆ? 25,050ರಲ್ಲಿದೆ. ನಿಮ್ಮ ವ್ಯೂ ಕರೆಕ್ಟ್ ಆಗಿದೆಯಾ? ಹೌದು. ಮಾರ್ಕೆಟ್ ಮೂವ್ ಆಗಿದೆ ನಿಮ್ಮ ಡೈರೆಕ್ಷನಲ್ಲಿ? ಹೌದು. ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡಿರೋದ್ರಿಂದ ಆಪ್ಷನ್ ಬೈಯರ್ ಆಗಿರೋ ಕಾರಣಕ್ಕೆ ನಿಮಗೆ ಇಲ್ಲಿ ಪ್ರಾಫಿಟ್ ಆಯಿತಾ? ಇಲ್ಲ. ನಿಮಗೆ ಲಾಸ್ ಆಯಿತು. ಎಷ್ಟಂದರೆ 50 ಪಾಯಿಂಟ್ ಮಲ್ಟಿಪ್ಲೈಡ್ ಬೈ ಲಾಟ್ ಸೈಜ್ ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಲಾಟ್ ನೀವು ಟ್ರೇಡ್ ಮಾಡಿದ್ದು. ಸೊ ಈ ಒಂದು ಕೇಸಲ್ಲಿ ನಾವೇನು ಬ್ರೇಕ್ ಇವನ್ ಪಾಯಿಂಟ್ ಅಂತ ಏನು ಹೇಳ್ತಾ ಇದ್ದೀವಿ ಅದೇನಪ್ಪ ಅಂತ ಹೇಳಿದರೆ, ನಾವು ಯಾವ ಸ್ಟ್ರೈಕ್ ಪ್ರೈಸಲ್ಲಿ ಇರೋ ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡಿದ್ದೀವಿ ಪ್ಲಸ್ ಎಷ್ಟು ಪ್ರೀಮಿಯಮನ್ನು ಪೇ ಮಾಡಿದ್ದೀವಿ ಅದನ್ನು ಆ್ಯಡ್ ಮಾಡಿದಾಗ ಏನೊಂದು ನಂಬರ್ ಬರುತ್ತೋ ಅದನ್ನು ನಾವು ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳ್ತೀವಿ. ಎಕ್ಸ್ಪೈರ್ ಆಗುವಾಗ ಮಾರ್ಕೆಟ್ ಏನಾದರೂ ಅದಕ್ಕಿಂತ ಮೇಲೆ ಇದ್ದರೆ ಆಗ ನಮಗೆ ಪ್ರಾಫಿಟ್ ಆಗುತ್ತೆ, ಅದಕ್ಕಿಂತ ಕೆಳಗೆ ಇದ್ದರೆ ನಮಗೆ ಲಾಸ್ ಆಗುತ್ತೆ. ಈ ಒಂದು ಕೇಸಲ್ಲಿ ನಾನು 25,000ಕ್ಕೆ ಬೈ ಮಾಡಿದ್ದು ₹100 ಪ್ರೀಮಿಯಮನ್ನು ಕೊಟ್ಟಿರೋ ಕಾರಣಕ್ಕೆ ನನ್ನ ಬ್ರೇಕ್ ಇವನ್ ಪಾಯಿಂಟ್ ಎಷ್ಟಾಗುತ್ತೆ ಎಕ್ಸ್ಪೈರ್ ಆಗುವಾಗ? 25,100. ಸೊ ಅದಕ್ಕಿಂತ ಮೇಲೆ ಮಾರ್ಕೆಟ್ ಇವತ್ತು ಕ್ಲೋಸ್ ಆದರೆ ನನಗೆ ಪ್ರಾಫಿಟ್ ಆಗುತ್ತೆ, ಅದಕ್ಕಿಂತ ಕೆಳಗಡೆ ಕ್ಲೋಸ್ ಆದರೆ ನನಗೆ ಲಾಸ್ ಆಗುತ್ತೆ. ಸೊ ಇಲ್ಲಿ ಈ ಒಂದು ಎಕ್ಸಾಂಪಲಲ್ಲಿ ನಾನು ₹100ಗೆ ಬೈ ಮಾಡಿದ್ದು ಯಾವ ಸ್ಟ್ರೈಕ್ ಪ್ರೈಸನ್ನು ಅಂದರೆ 25,000 ಅಂತ ಹೇಳೋದಾದರೆ ನನ್ನ ಬ್ರೇಕ್ ಇವನ್ ಪಾಯಿಂಟ್ ಏನಿದೆ ಅದು ಸ್ಟ್ರೈಕ್ ಪ್ರೈಸ್ ಪ್ಲಸ್ ಪ್ರೀಮಿಯಂ ಪೇಯ್ಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಒಂದು ಕೇಸಲ್ಲಿ ಅದು 25,100 ಆಗುತ್ತೆ. ಸೊ ಎಂಡ್ ಆಫ್ ದ ಡೇ ಇದಕ್ಕಿಂತ ಮೇಲಿದ್ರೆ ನನಗೆ ಪ್ರಾಫಿಟ್ ಆಗುತ್ತೆ ಮಾರ್ಕೆಟ್, ಇಲ್ಲಾಂದರೆ ಲಾಸ್ ಆಗುತ್ತೆ. ಅಗೇನ್ ಇಲ್ಲಿ ಎಕ್ಸಾಂಪಲ್ಗೋಸ್ಕರ ನಾನು ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ಮಧ್ಯದಲ್ಲಿ ಎಕ್ಸಿಟ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಕೊನೆವರೆಗೆ ಇದನ್ನು ಹೋಲ್ಡ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವು ಬೇಕಾದರೆ ಇದನ್ನು ಮಧ್ಯದಲ್ಲಿ ಕ್ಲೋಸ್ ಮಾಡ್ಬೋದು ನಮಗೆ ಸ್ವಲ್ಪ ಪ್ರಾಫಿಟ್ ಆದಾಗ ಅಥವಾ ಸ್ವಲ್ಪ ಲಾಸ್ ಆದಾಗ. ಮೇ ಬಿ ನಾನು ಪೂರ ಲಾಸನ್ನು ನಾನು ತೊಗೊಳ್ಳೋದಿಲ್ಲ, ಮೇ ಬಿ ನಾನು 2,000 ಮಾತ್ರ ಲಾಸನ್ನು ತೊಗೋತೀನಿ ಅಂತ ಅಂದ್ಕೊಂಡ್ರೆ ಸಪೋಸ್ 2,000 ಲಾಸ್ ಹಿಟ್ ಆದ ಕೂಡಲೇ ನಾನು ಪೊಸಿಷನನ್ನು ಕ್ಲೋಸ್ ಮಾಡ್ಬೋದು. ಅದೇ ರೀತಿ ನನಗೆ 2,000 ಪ್ರಾಫಿಟ್ ಬಂದರೆ ನಾನು ಎಕ್ಸಿಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ 2,000 ಪ್ರಾಫಿಟ್ ಬಂದಾಗ ನೀವು ಬೇಕಾದರೆ ಎಕ್ಸಿಟ್ ಸಹ ಮಾಡ್ಬೋದು. ಬಟ್ ನಾನಿಲ್ಲಿ ಇದನ್ನು ಯಾಕೆ ತೋರಿಸ್ಲಿಕ್ಕೆ ಹೋದೆ ಅಂದರೆ ಒಂದಿಷ್ಟು ಕ್ಯಾಲ್ಕುಲೇಷನ್ಗಳು ನಮಗೆ ಗೊತ್ತಿರಬೇಕಾಗತ್ತೆ, ಒಂದಿಷ್ಟು ವಿಷಯದ ಬಗ್ಗೆ ನಮಗೆ ಇಲ್ಲಿ ಗೊತ್ತಿರಬೇಕಾಗತ್ತೆ. ಸೊ ಇದನ್ನು ನಾನು ನಿಮಗೆ ಒಂದು ಗ್ರಾಫ್ ರೀತಿ ತೋರಿಸೋದಾದರೆ, ಒಂದು ಚಾರ್ಟ್ ರೀತಿ ತೋರಿಸೋದಾದರೆ ಯಾವ ರೀತಿ ತೋರಿಸ್ಬೋದು ಅಂತ ಹೇಳಿ. ಸೊ ಇಲ್ಲಿ ನಾವೇನು ಅಂದ್ಕೊಳ್ಳೋಣ ಅಂದರೆ ಈ ಒಂದು ವೈ ಆಕ್ಸಿಸ್ ಏನು ನಾನು ಇಲ್ಲಿ ಡ್ರಾ ಮಾಡಿದ್ದೀನಿ ಇದನ್ನು ನಾವು ಪ್ರಾಫಿಟ್ ಅಥವಾ ಲಾಸ್ ಅಂತ ಅಂದ್ಕೊಳ್ಳೋಣ. ಅಂದರೆ ಇದು 0 ಪಾಯಿಂಟ್, ಇದಕ್ಕಿಂತ ಮೇಲೆ ಇದ್ದರೆ ಪ್ರಾಫಿಟ್ ಆಗುತ್ತೆ, ಇದಕ್ಕಿಂತ ಕೆಳಗೆ ಇದ್ದರೆ ಲಾಸ್ ಆಗುತ್ತೆ ಅಂತ ಹೇಳಿ. ಅದೇ ರೀತಿ ಈ ಒಂದು ಎಕ್ಸ್ ಆಕ್ಸಿಸ್ ಏನಿದೆ ಇದನ್ನು ನಾವು ನಿಫ್ಟಿಯ ಪ್ರೈಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ನಮಗೇನು ಗೊತ್ತಿದೆ ಅಂದರೆ ಇಲ್ಲಿ ನಿಫ್ಟಿಯ ಬೆಲೆ ಅಂತ ಹೇಳಿದಾಗೆ ಒಂದಿಷ್ಟು ಪಾಯಿಂಟ್ಗಳಲ್ಲಿ ಸ್ಟ್ರೈಕ್ ಪ್ರೈಸ್ ಇರ್ತವೆ. ನಾನಿಲ್ಲಿ ಅದನ್ನು ಡ್ರಾ ಮಾಡಿಟ್ಟಿದ್ದೀನಿ. ಸೊ ನಾನಿಲ್ಲಿ ಇದನ್ನು 9:16ಕ್ಕೆ ಬೆಳಿಗ್ಗೆ ಬೈ ಮಾಡಿದಾಗ 25,000ದ ಕಾಲ್ ಆಪ್ಷನನ್ನು ಬೈ ಮಾಡಿದೆ. ಸೊ ಇಲ್ಲಿ 25,000ದ ಕಾಲ್ ಆಪ್ಷನನ್ನು ನಾನು ಬೈ ಮಾಡಿದ್ದು. ಸೊ ಎಷ್ಟು ರೂಪಾಯಿಗೆ ಬೈ ಮಾಡಿದೆ ಈ ಒಂದು ಪ್ರೀಮಿಯಮನ್ನು ಅಂದರೆ ₹100ಗೆ ಬೈ ಮಾಡಿದೆ. ಸೊ ಇಲ್ಲಿ
ಈ ಒಂದು ಪಾಯಿಂಟ್ ಏನಿದೆ ಇದು 25,100 ಅಂತ ನಾವು ಅಂದ್ಕೊಳ್ಳೋಣ, ಅಂದರೆ ನಿಫ್ಟಿಯದ್ದು. ಸೊ ಇಲ್ಲಿ ಈ ಒಂದು ಚಾರ್ಟ್ ಮೂಲಕ ನಾವು ಏನು ಫಿಗರ್ ಔಟ್ ಮಾಡ್ಬೋದಂದರೆ, ನಿಫ್ಟಿ ಏನಾದರೂ ಈ ಒಂದು ಪಾಯಿಂಟ್ಗಿಂತ ಮೇಲೆ ಹೋದರೆ, ಇದಕ್ಕಿಂತ ಮೇಲೆ ಹೋದರೆ ಆಗ ನಮಗೆ ಇಲ್ಲಿ ಪ್ರಾಫಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಪ್ರಾಫಿಟ್ ಏನಿದೆ ಅದು ನಮಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನಿಫ್ಟಿ ಏನಾದರೂ ಈ ಪಾಯಿಂಟಿಂದ ಕೆಳಗಡೆ ಇದ್ದರೆ ನಮಗೆ ಲಾಸ್ ಆಗುತ್ತೆ. ಸೊ ಎಷ್ಟು ಲಾಸ್ ಆಗ್ಬೋದು ಅಂದರೆ ಮ್ಯಾಕ್ಸಿಮಮ್ ಇಲ್ಲಿ 7,500 ರೂಪಾಯಿ ಲಾಸ್ ಆಗ್ಬೋದು. ಅದೇ ಪ್ರಾಫಿಟ್ ಇಲ್ಲಿ ಮೇಲೆ ಹೋಗ್ತಾ ಇರ್ಬೋದು. ನಿಫ್ಟಿ ಇಲ್ಲಿ ಎಷ್ಟು ಮೂವ್ ಆಗಿದೆ ಈ ಒಂದು ಸೈಡಲ್ಲಿ ಅನ್ನೋ ಆಧಾರದಲ್ಲಿ. ಓಕೆ, ಈ ರೀತಿಯ ಒಂದು ಚಾರ್ಟನ್ನು ನಾವು ಪೇ ಆಫ್ ಗ್ರಾಫ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಕೇವಲ ಒಂದು ಕಾಲ್ ಆಪ್ಷನನ್ನು ಬೈ ಮಾಡೋದ್ರ ಬಗ್ಗೆ ಮಾತಾಡೋದ್ರಿಂದ ಇದಿಲ್ಲಿ ಸ್ವಲ್ಪ ಸಿಂಪಲ್ ಆಗಿ ತೋರುತ್ತೆ. ಸೊ ಈ ಒಂದು ಗ್ರಾಫ್ನ ಮೂಲಕ ನಾವು ಏನು ಫಿಗರ್ ಔಟ್ ಮಾಡ್ಬೋದಂದರೆ, ನಾವೊಂದು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡಿದಾಗ ನಮಗೆ ಬ್ರೇಕ್ ಇವನ್ ಪಾಯಿಂಟ್ ಯಾವುದು, ಈ ಒಂದು ಎಕ್ಸಾಂಪಲಲ್ಲಿ ಇದು 25,100. ಯಾಕಂದರೆ ನಾನು 25,000ದಲ್ಲಿ ಬೈ ಮಾಡಿದ್ದೀನಿ 9/16ಕ್ಕೆ, ಎಷ್ಟಂದರೆ 100 ರೂಪಾಯಿ ಪ್ರೀಮಿಯಮನ್ನು ಕೊಟ್ಟು. ಈ ಒಂದು ಗ್ರಾಫ್ ಆ್ಯಕ್ಚುಲಿ ನಮಗೆ ಎಕ್ಸ್ಪೈರ್ ಆಗುವಾಗ ಯಾವ ಪೊಸಿಷನಲ್ಲಿ ನಿಫ್ಟಿ ಇದ್ದರೆ ನಮಗೆ ಏನು ಪ್ರಾಫಿಟ್ ಅಥವಾ ಲಾಸ್ ಆಗುತ್ತೆ ಅನ್ನೋದನ್ನು ನಮಗೆ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ ಇದರ ಬಗ್ಗೆ ಒಂದು ಎಕ್ಸಾಂಪಲನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ, ಒಂದು ಹಿಂದಿನ ದಿನದಲ್ಲಿ ಒಂದು ದಿನ ಬೆಳಿಗ್ಗೆ ನಾನು ಆಪ್ಷನ್ ಕಾಂಟ್ರಾಕ್ಟನ್ನು ಬೈ ಮಾಡಿ ಆ ದಿನ ಅದು ಎಕ್ಸ್ಪೈರ್ ಆಗುವಾಗ ಅದರ ಪ್ರೈಸ್ ಏನಾಗ್ಬೋದು ಅಂತ ತೋರಿಸ್ತೀನಿ. ಅಗೇನ್ ಇಲ್ಲಿ ಸೆಬಿಯ ರೂಲ್ಸ್ಗಳನ್ನು ಫಾಲೋ ಮಾಡೋದಕ್ಕೋಸ್ಕರ ನಾನು 3 ತಿಂಗಳ ಹಿಂದಿನ ಡೇಟಾವನ್ನು ಬಳಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಈಗ ನಾವಿಲ್ಲಿ ನೋಡೋದಾದರೆ ನಿಫ್ಟಿ ಏನಿದೆ ಇದರ ಕರೆಂಟ್ ಸ್ಪಾಟ್ ಪ್ರೈಸ್ ಎಷ್ಟಪ್ಪ ಅಂತ ಕೇಳಿದರೆ 25,986 ರೂಪಾಯಿ ಇದೆ. ಸೊ ಇದು ಎಷ್ಟೊತ್ತಿಗೆ ಅಂತ ಕೇಳಿದರೆ ಬೆಳಿಗ್ಗೆ 9:16ಕ್ಕೆ, ಯಾವತ್ತು ಅಕ್ಟೋಬರ್ 28, 2025. ಸೊ ಇಲ್ಲಿ ಸ್ಪಾಟ್ ಪ್ರೈಸ್ 25,986ಕ್ಕೆ ಇರೋದಾದರೆ ಇದರ ATM ಏನಿರುತ್ತೆ, ಸೊ ನಾವಿಲ್ಲಿ ನೋಡ್ಬೋದು ATM ಪ್ರೈಸ್ ಇಲ್ಲಿ 26,000 ಇದೆ. ಸೊ ಇಲ್ಲಿ ಈ ದಿನ ಮಾರ್ಕೆಟಲ್ಲಿ ಏನಾಯ್ತಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಾನು ಇಲ್ಲಿ ಏನು ಹೇಳ್ತೀನಿ ಅಂದರೆ, ಒಂದು ವೇಳೆ ನಾನು ಮಾರ್ಕೆಟನ್ನು ಸ್ಟಡಿ ಮಾಡಿದೆ ಅಂತ ಇಟ್ಕೊಳ್ಳೋಣ, ನನ್ನ ವ್ಯೂ ಏನಿದೆ ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ನನಗೆ ಅನ್ನಿಸ್ತು ಅಂತ ಅಂದ್ಕೊಳ್ಳೋಣ. ಅದೇ ಇಲ್ಲಿ ನಾನು ಈ ಒಂದು ಆಪ್ಷನ್ ಕಾಂಟ್ರಾಕ್ಟನ್ನು ನೋಡೋದಾದರೆ ಇದು 28 ಅಕ್ಟೋಬರ್ 2025ಕ್ಕೆ ಎಕ್ಸ್ಪೈರ್ ಆಗುತ್ತೆ. ಅಂದರೆ ಇದೇ ದಿನ ಇವತ್ತು ಸಂಜೆ ಮಾರ್ಕೆಟ್ ಕ್ಲೋಸ್ ಆಗುವಾಗ ಇದು ಎಕ್ಸ್ಪೈರ್ ಆಗುತ್ತೆ. ನಾನು ಆ್ಯಕ್ಚುಲಿ ಮಂತ್ಲಿ ಎಕ್ಸ್ಪೈರಿ ಡೇಟ್ ಇರುವ ದಿನ ಈ ಒಂದು ಟ್ರೇಡನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಇಲ್ಲಿ ನೀವು ನೋಡ್ಬೋದು ಈ ಒಂದು ಎಕ್ಸ್ಪೈರ್ ದಿನ ಇಲ್ಲಿ 0 DT ಅಂತ ಹೇಳ್ತಾ ಇದೆ. 0 DT ಅಂದರೆ ಎಕ್ಸ್ಪೈರ್ ಆಗಲಿಕ್ಕೆ ಇನ್ನು ಎಷ್ಟು ದಿನ ಉಳಿದಿದೆ ಅಂದರೆ 0. ಇವತ್ತು ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ ಅಂತ ಹೇಳಿ. ಸೊ ನಿಫ್ಟಿಯಲ್ಲಿದೆ 25,986. ನಾನು ಆ ದಿನ ಎಕ್ಸ್ಪೈರ್ ಆಗುವ ಒಂದು ಕಾಂಟ್ರಾಕ್ಟನ್ನು 9:16ಕ್ಕೆ ಬೆಳಿಗ್ಗೆ ಮಾರ್ಕೆಟ್ ಓಪನ್ ಆದಾಗ ಬೈ ಮಾಡ್ತಾಯಿದ್ದೀನಿ ನಿಫ್ಟಿಯದ್ದು. ಯಾವ ಸ್ಟ್ರೈಕನ್ನು ಬೈ ಮಾಡ್ತೀನಿ ಅಂದರೆ ATM. ಯಾಕಂದರೆ 25,986ರಲ್ಲಿ ನಿಫ್ಟಿ ಸ್ಪಾಟ್ ಇದೆ. ನಾನು 26,000ದ ಕಾಲ್ ಆಪ್ಷನನ್ನು ಇಲ್ಲಿ ಬೈ ಮಾಡ್ತೀನಿ. ಅಗೇನ್ ಇದು ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ರೆಕಮೆಂಡೇಷನ್ ಅಲ್ಲ. ಸೊ ನಾನಿಲ್ಲಿ ಈ ಒಂದು ಕಾಂಟ್ರಾಕ್ಟ್ ಮೇಲೆ ಬೈ ಅಂತ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಒಂದು ಗ್ರಾಫ್ ಬಂತು. ಈ ಒಂದು ಗ್ರಾಫ್, ನಾನೇನು ಒಂದು ಗ್ರಾಫನ್ನು ಡ್ರಾ ಮಾಡಲಿಕ್ಕೆ ಹೋಗಿದ್ದೆ, ಅಷ್ಟೊಂದು ಚೆಂದ ಬಂದಿಲ್ಲ, ಅದು ಬೇರೆ. ಬಟ್ ಆ ರೀತಿ ಇಲ್ಲಿ ತೋರುತ್ತೆ. ಸೊ ಇಲ್ಲಿ ನಾನು ಏನೆಲ್ಲ ವಿಷಯಗಳನ್ನು ನೋಡ್ಬೋದಂದರೆ, ಮ್ಯಾಕ್ಸ್ ಲಾಸನ್ನು ನೋಡ್ಬೋದು. ಎಷ್ಟಪ್ಪ ಅಂತ ಕೇಳಿದರೆ ನಾನು ಪೇ ಮಾಡಿರೋ ಪ್ರೀಮಿಯಮ್. ಸೊ ನಾನಿಲ್ಲಿ ಒಂದು ಲಾಟನ್ನು ಬೈ ಮಾಡ್ತಾಯಿದ್ದೀನಿ. ಒಂದು ಲಾಟಲ್ಲಿ ಎಷ್ಟು ಕ್ವಾಂಟಿಟಿ ಇದೆ ಅಂದರೆ 75 ಕ್ವಾಂಟಿಟಿ ಇದೆ. ಪ್ರೈಸ್ ಎಷ್ಟಪ್ಪ ಅಂತ ಕೇಳಿದರೆ ರೈಟ್ ನಾವು ಈ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಇದು 81 ರೂಪಾಯಿ 20 ಪೈಸೆ. ನಾನು ಎಷ್ಟು ಪ್ರೀಮಿಯಮನ್ನು ಕೊಡಬೇಕಾಗುತ್ತೆ ಅಂತ ಬಂದರೆ 6,086 ರೂಪಾಯಿ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟು ಈಗ ಮಾರ್ಕೆಟ್ ಎಲ್ಲಿದೆ ಅಂದರೆ 25,986ರಲ್ಲಿದೆ ಸ್ಪಾಟ್. ಸೊ ಈ ಒಂದು ಕಾಂಟ್ರಾಕ್ಟನ್ನು ನಾನು ಕೊನೆ ತನಕ ಇವತ್ತು ಹೋಲ್ಡ್ ಮಾಡಿದರೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ನಾನು +30 ಮಿನಿಟನ್ನು ಮಾಡ್ತೀನಿ. ಅಂದರೆ ಈಗ 9:45ಗೆ ಏನಾಯಿತು ಅಂತ ನಾವು ನೋಡ್ಬೋದು. ಮಾರ್ಕೆಟ್ ನನ್ನ ಸೈಡಲ್ಲಿ ಸ್ವಲ್ಪ ಮೂವ್ ಆಯಿತು, 26,021ಕ್ಕೆ ಬಂತು ಸ್ಪಾಟ್. ಸೊ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ 93 ರೂಪಾಯಿ 80 ಪೈಸದಲ್ಲಿತ್ತು. ಅರ್ಧ ಗಂಟೆ ಆದ ನಂತರ, ನಾನು ಇನಿಷಿಯೇಟ್ ಮಾಡಿದ ಅರ್ಧ ಗಂಟೆ ಆದ ನಂತರ ನನಗೆ 945 ರೂಪಾಯಿ ಪ್ರಾಫಿಟ್ ಆಗ್ತಾಯಿತ್ತು ಈ ಒಂದು ಟೈಮ್ ಪೀರಿಯಡಲ್ಲಿ. ನಂತರ ನಾನು ನೆಕ್ಸ್ಟ್ ಒಂದು 30 ಮಿನಿಟನ್ನು ಫಾರ್ವರ್ಡ್ ನೋಡ್ತಾ ಇದ್ದೀನಿ. ಈಗ ಮಾರ್ಕೆಟ್ ನನ್ನ ಅಗೇನ್ಸ್ಟ್ ಮೂವ್ ಆಯಿತು. ಆಗ ಈ ಒಂದು ಕಾಂಟ್ರಾಕ್ಟಿನ ಬೆಲೆ ಏನಿದೆ ಸಡನ್ನಾಗಿ ಕಡಿಮೆಯಾಗಿ 32 ರೂಪಾಯಿಗೆ ಬಂತು. ನನಗೆ ಇಲ್ಲಿ ಲಾಸ್ ಆಗ್ತಾಯಿದೆ. ಎಷ್ಟು ಕೇಳಿದರೆ 3,690 ರೂಪಾಯಿ. ಪುನಃ ನಾನು ಒಂದು 30 ಮಿನಿಟ್ಸನ್ನು ಪ್ಲಸ್ ಮಾಡಿದರೆ ಅಗೇನ್ ಮಾರ್ಕೆಟ್ ನನ್ನ ಅಗೇನ್ಸ್ಟ್ ಮೂವ್ ಆಯಿತು. ನಾನು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಬೈ ಮಾಡಿದ್ದೆ, ಬಟ್ ಮಾರ್ಕೆಟ್ ಇಲ್ಲಿ ನನ್ನ ಅಗೇನ್ಸ್ಟ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಒಂದು ಆಪ್ಷನ್ ಕಾಂಟ್ರಾಕ್ಟಿನ ಬೆಲೆ ಈಗ ಎಷ್ಟಿದೆ ಅಂತ ಕೇಳಿದರೆ 26 ರೂಪಾಯಿಗೆ ಬಂದಿದೆ. ಎಷ್ಟು ಹೊತ್ತಿಗೆ ಅಂತ ಕೇಳಿದರೆ 10 ಗಂಟೆ 46 ನಿಮಿಷಕ್ಕೆ.
ಇದೇ 9-16ರಲ್ಲಿ ಎಷ್ಟರಲ್ಲಿತ್ತು? 81 ರೂಪಾಯಲ್ಲಿತ್ತು. 10-16ಕ್ಕೆ ಸೇಮ್ ಕಾಂಟ್ರಾಕ್ಟ್ ಎಲ್ಲಿದೆ ಅಂದರೆ 26 ರೂಪಾಯಲ್ಲಿದೆ. ಯಾಕೆ? ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್ ಈ ಒಂದು ಸ್ಟ್ರೈಕ್ ಪ್ರೈಸ್ ಏನಿದೆ ಇದರಿಂದ ಅವೇ ಮೂವ್ ಆಯಿತು. ಇಲ್ಲಿ ಮಾರ್ಕೆಟ್ ಕೆಳಗಡೆ ಬಂತು. ಸೊ ಹಾಗಾಗಿ ಕಾಲ್ ಆಪ್ಷನ್ ಏನಿದೆ ಅದರಲ್ಲಿ ಟೈಮ್ ವ್ಯಾಲ್ಯೂ ಮಾತ್ರ ಉಳಿದಿದೆ. ಈಗ ಇದು OTM ಆಗಿದೆ, ಇದರಲ್ಲಿ ಟೈಮ್ ವ್ಯಾಲ್ಯೂ ಮಾತ್ರ ಉಳಿದಿದೆ. ಎಷ್ಟಪ್ಪ ಅಂತ ಕೇಳಿದರೆ 9-16ಕ್ಕೆ ಇದ್ದ ಟೈಮ್ಗಿಂತನೂ ಈಗ 10-45ಕ್ಕೆ ಇನ್ನೂ ಇರೋ ಟೈಮಿಗೂ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಈ ಒಂದು ಆಪ್ಷನ್ ಪ್ರೀಮಿಯಮಿನ ಬೆಲೆ ಕಡಿಮೆ ಆಗ್ತಾ ಬರ್ತಾ ಇದೆ. ಇದು ಈಗ OTM ಆಗಿದೆ. ಪುನಃ ನಾನೊಂದು 30 ಮಿನಿಟ್ ಪ್ಲಸ್ ಮಾಡಿದರೆ ಪುನಃ ಮಾರ್ಕೆಟ್ ನನ್ನ ಅಗೇನ್ಸ್ಟ್ ಬರುತ್ತೆ. ಪ್ರೀಮಿಯಮ್ ಎಷ್ಟು ರೂಪಾಯಿಗೆ ಬಂತಂದರೆ 16 ರೂಪಾಯಿಗೆ ಬಂತು. ನನಗೆ 4800 ರೂಪಾಯಿ ಲಾಸ್ ಆಗ್ತಾಯಿದೆ. ಇದೇ ರೀತಿ ನಾನು ಪುನಃ ಒಂದು 2-3 ಸಲ ಪ್ಲಸ್ ಮಾಡ್ತಾ ಹೋದರೆ ಆಪ್ಷನ್ ಪ್ರೀಮಿಯಮ್ ಡಿಕೆ ಆಗ್ತಾ ಬರೋದನ್ನು ನಾನಿಲ್ಲಿ ನೋಡ್ಬೋದು. ಇಲ್ಲಿ 12-16ಕ್ಕೆ ಪ್ರೀಮಿಯಮ್ ಎಷ್ಟಕ್ಕೆ ಬಂದಿದೆ ಅಂದರೆ 8 ರೂಪಾಯಿಗೆ ಬಂದಿದೆ. 81 ರೂಪಾಯಿಂದ 8 ರೂಪಾಯಿಗೆ ಬಂತು. ಸೊ ಅಗೇನ್ ನಾನು 30 ಮಿನಿಟ್ ಪ್ಲಸ್ ಮಾಡ್ತಾ ಹೋದರೆ ಇದು ಒಂದು ಸಲ 13 ರೂಪಾಯಿಗೆ ಹೋಗುತ್ತೆ. ಯಾಕಂದರೆ ಮಾರ್ಕೆಟ್ ಸ್ವಲ್ಪ ಮೇಲೆ ಹೋಗಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಈ ಪ್ರೀಮಿಯಮ್ ಸ್ವಲ್ಪ ಇನ್ಕ್ರೀಸ್ ಆಗಲಿಕ್ಕೆ ನೋಡುತ್ತೆ. ನಂತರ ನೆಕ್ಸ್ಟ್ ಇಲ್ಲಿ ನಾವು ನೋಡ್ಬೋದು ಮಾರ್ಕೆಟ್ ಎಲ್ಲಿದೆ ಅಂತ ಕೇಳಿದರೆ 25,897ರಲ್ಲಿದೆ. ATM ಯಾವುದಪ್ಪ ಅಂತ ಕೇಳಿದರೆ 25,900. ನಾವು ಬೈ ಮಾಡಿರೋ ಸ್ಟ್ರೈಕ್ ಯಾವುದು ಕೇಳಿದರೆ 26,000. ನಾವು OTM ಆಗಿದ್ದೀವಿ ಈಗ. ಸೊ ಪ್ರೀಮಿಯಮ್ನ ಬೆಲೆ ಎಷ್ಟು ರೂಪಾಯಿಗೆ ಬಂದಿದೆ ಅಂದರೆ 5 ರೂಪಾಯಿಗೆ ಬಂದಿದೆ. ಯಾಕಂದರೆ ಇವತ್ತು 3ವರೆಗೆ ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ. ಸೊ ಅದರಲ್ಲಿ ಇಂಟ್ರಿನ್ಸಿಕ್ ವ್ಯಾಲ್ಯೂ ಇಲ್ಲ. ಉಳಿದಿರೋದೇನಪ್ಪ ಅಂದರೆ ಟೈಮ್ ವ್ಯಾಲ್ಯೂ ಮಾತ್ರ. ಟೈಮ್ ಎಷ್ಟಪ್ಪ ಆಗಿದೆ ಅಂದರೆ 1:15 ಆಯಿತು. 3ವರೆಗೆ ಇದೇ ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುತ್ತೆ. ಸೊ ಇನ್ನೂ ಜಾಸ್ತಿ ಟೈಮ್ ಉಳಿದಿಲ್ಲ. ಹಾಗಾಗಿ ಈ ಒಂದು ಪ್ರೀಮಿಯಮ್ ಚೀಪಾಗಿ ಇಲ್ಲಿ ಸಿಗ್ತಾ ಇದೆ. ಸೊ ಅಗೇನ್ ನಾನೊಂದು 30 ಮಿನಿಟನ್ನು ಪ್ಲಸ್ ಮಾಡಿದರೆ 2 ಕಾಲಿಗೆ ಈ ಒಂದು ಪ್ರೀಮಿಯಮ್ನ ಬೆಲೆ 3 ರೂಪಾಯಿ 60 ಪೈಸೆ ಆಗುತ್ತೆ. ಸೊ ಅದೇ ರೀತಿ ನಾನು 2:45ಗೆ ನೋಡಿದರೆ ಇದು 1 ರೂಪಾಯಿಗೆ ಬಂದಿದೆ. ಅದಾದ ನಂತರ ನಾನು 3 ಕಾಲಿಗೆ ನೋಡಿದರೆ 40 ಪೈಸೆಗೆ ಬಂದಿದೆ. 3ವರೆಗೆ ನೋಡಿದರೆ ಅಂದರೆ ಎಂಡ್ ಆಫ್ ದ ಡೇಯಲ್ಲಿ ನೋಡಿದರೆ ಇದು 10 ಪೈಸೆದಲ್ಲಿ ಬಂದಿದೆ. ಅಂದರೆ ಈ ಒಂದು ಕಾಂಟ್ರಾಕ್ಟ್ ವರ್ತ್ಲೆಸ್ ಆಗಿ ಎಕ್ಸ್ಪೈರ್ ಆಗಿದೆ. ಯಾಕೆ ಹಾಗಾಯ್ತಂದರೆ ಇವತ್ತು ನಾನು ಇದನ್ನು ಬೈ ಮಾಡಿದಾಗ ನನ್ನ ವ್ಯೂ ಇದ್ದಿದ್ದು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಹೇಳಿ, ಬಟ್ ಇಲ್ಲಿ ನನ್ನ ಅಗೇನ್ಸ್ಟ್ ಮೂವ್ ಆಯಿತು. ನನಗೆ ಈ ಒಂದು ಕೇಸಲ್ಲಿ ಲಾಸ್ ಆಯಿತು. ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಯಿತು ಅಂದರೆ ನಾನು ಪೇ ಮಾಡಿರೋ ಪ್ರೀಮಿಯಮ್ ಇಲ್ಲಿ ನನಗೆ ಲಾಸ್ ಆಯಿತು. ಸೊ ಇಲ್ಲಿ ನಾನು ಈ ದಿನದ ಬಿಗಿನಿಂಗ್ಗೆ ಬಂದರೆ 9-16ಕ್ಕೆ ನೀವೇನು ಈ ಒಂದು ಗ್ರಾಫನ್ನು ನೋಡ್ತೀರಾ ಇದನ್ನು ನೋಡೋದ್ರ ಮೂಲಕ ನೀವು ಅರ್ಥ ಮಾಡ್ಕೋಬೋದು ಯಾವುದು ಬ್ರೇಕ್ ಈವನ್ ಪಾಯಿಂಟ್. ಒಂದು ವೇಳೆ ಇದೇ ಸಿಚುವೇಷನಲ್ಲಿ ಮಾರ್ಕೆಟಲ್ಲಿ ಮೂವ್ ಆಗ್ತಾ ಹೋದರೆ ಎಷ್ಟು ಪ್ರಾಫಿಟ್ ಆಗುತ್ತೆ, ಎಷ್ಟು ಮೂವ್ ಆದರೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಒಂದು ಬ್ಲೂ ಲೈನ್ ಏನು ಕಾಣ್ತಾ ಇದೆ ಇದು ತೋರಿಸ್ತಾ ಇರುತ್ತೆ. ಬಟ್ ರಿಯಲ್ ಟೈಮಲ್ಲಿ ಇದರ ವ್ಯಾಲ್ಯೂ ಅಪ್ಡೇಟ್ ಸಹ ಆಗ್ತಾ ಇರುತ್ತೆ. ಸೊ ಇದು ಜಸ್ಟ್ ಒಂದು ಎಸ್ಟಿಮೇಷನ್ ಅಷ್ಟೇ. ಇದು ಎಕ್ಸಾಕ್ಟಾಗಿ ಇಷ್ಟೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಜಸ್ಟ್ ಎಸ್ಟಿಮೇಷನ್ ಅಷ್ಟೇ. ಸೊ ಸಪೋಸ್ ಏನಾದರೂ ಮಾರ್ಕೆಟ್ ಇವತ್ತು ಈ ಒಂದು ಕಾಂಟ್ರಾಕ್ಟ್ ಎಕ್ಸ್ಪೈರ್ ಆಗುವಾಗ ಸಪೋಸ್ ನಿಫ್ಟಿ ಏನಾದರೂ 26,400 ರೂಪಾಯಿ ಹತ್ತಿರ ಹೋಗಿದರೆ ನನಗೆ ಪ್ರೊಬ್ಯಾಬ್ಲಿ ಒಂದು 20,000-25,000 ರೂಪಾಯಿವರೆಗೆ ಪ್ರಾಫಿಟ್ ಆಗ್ಬೋದಿತ್ತು ಈ ಒಂದು ಕಾಂಟ್ರಾಕ್ಟಲ್ಲಿ. ಬಟ್ ಮಾರ್ಕೆಟಲ್ಲಿ ಹೋಗಿದೆಯಾ? ಇಲ್ಲ. ಸೊ ಅಲ್ಲಿ ಹೋಗಿದರೆ ಏನಾಗ್ತಿತ್ತು, ಹೋಗಿಲ್ಲ ಅಂದರೆ ಏನಾಗುತ್ತೆ, ಯಾವುದು ಬ್ರೇಕ್ ಈವನ್ ಪಾಯಿಂಟ್, ಆ ರೀತಿ ಅಂಶಗಳನ್ನು ನಾವು ಈ ಒಂದು ಗ್ರಾಫ್ನ ಮೂಲಕ ಅರ್ಥ ಮಾಡ್ಕೋಬೋದು, ಸುಲಭವಾಗಿ ತಿಳ್ಕೊಬೋದು. ಇದನ್ನು ನಾವು ಪೇ ಆಫ್ ಗ್ರಾಫ್ ಅಂತ ಹೇಳ್ತೀವಿ. ಇಲ್ಲಿ ನಾನು ಕೇವಲ ಒಂದು ಟ್ರೇಡನ್ನು ಆ್ಯಡ್ ಮಾಡಿರೋ ಕಾರಣಕ್ಕೆ ಇದು ತುಂಬಾ ಸಿಂಪಲ್ ಆಗಿದೆ. ಬಟ್ ಇಲ್ಲಿ ನಾವು ಅಡ್ವಾನ್ಸ್ಡ್ ಸ್ಟ್ರಾಟಜಿಗಳನ್ನು ಬಳಸಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ ಹಾಗೆ ಇವು ನಮಗೆ ಇನ್ನೂ ಬೆಟರ್ ಆಗಿ ನಮ್ಮ ಒಂದು ಪೊಸಿಷನ್ ಏನಿದೆ ಅದರಲ್ಲಿ ಏನು ಆಗ್ತಾ ಇದೆ, ಏನೇನು ಆಗ್ಬೋದು ಅನ್ನೋದನ್ನು ನಮಗೆ ಅನಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ತುಂಬ ಸಿಂಪಲ್ ಆಗಿದೆ ಇವತ್ತಿನ ಈ ಒಂದು ಎಕ್ಸಾಂಪಲ್. ಸೊ ಹಾಗಾಗಿ ನಿಮಗೆ ಇದರ ಅವಶ್ಯಕತೆ ಇಲ್ಲಿ ಬೇಕಂತ ಇಲ್ಲ. ಫಾರ್ ಎಕ್ಸಾಂಪಲ್ ನೀವು ಬೆಳಿಗ್ಗೆ ಇದನ್ನು 9-16ಕ್ಕೆ ನಿಫ್ಟಿ 25,986ರಲ್ಲಿ ಇರುವಾಗ ನೀವು ಇದನ್ನು ಬೈ ಮಾಡಿದ್ದೀರಾ ಎಷ್ಟು ರೂಪಾಯಿಗೆ ಅಂದರೆ 81 ರೂಪಾಯಿಗೆ. ಸೊ ನಿಮ್ಮ ಬ್ರೇಕ್ ಈವನ್ ಪಾಯಿಂಟ್ ಯಾವುದು ಅಂತ ಕೇಳಿದರೆ ನಿಮ್ಮ ಸ್ಟ್ರೈಕ್ ಪ್ರೈಸ್ ಯಾವುದು 26,000 ಪ್ಲಸ್ ನೀವು ಪೇ ಮಾಡಿರೋ ಪ್ರೀಮಿಯಮ್ 81 ರೂಪಾಯಿ 20 ಪೈಸೆ. ಸೊ ಇಲ್ಲಿ ನಾವು ನೋಡ್ಬೋದು ಬ್ರೇಕ್ ಈವನ್ ಪಾಯಿಂಟ್ ಎಷ್ಟಂದರೆ 26,081 ಅಂತ ಹೇಳಿ. ಸೊ ಈ ಒಂದು ಕೇಸಲ್ಲಿ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಟ್ ನಮ್ಮ ಸ್ಟ್ರಾಟಜಿ ಅಡ್ವಾನ್ಸ್ ಆಗ್ತಾ ಹೋದ ಹಾಗೆ ಇದರಲ್ಲಿ ಮಲ್ಟಿಪಲ್ ಲೆಗ್ಸನ್ನು ನಾವು ಬೈ ಮಾಡೋದು, ಮಲ್ಟಿಪಲ್ ಲೆಗ್ಸನ್ನು ಸೆಲ್ ಮಾಡೋದು, ಈ ರೀತಿ ಒಂದಷ್ಟು ಕಾಂಬಿನೇಷನನ್ನು ಮಾಡಿದಾಗ ಇದು ಇನ್ನೂ ಅಡ್ವಾನ್ಸ್ ಆಗ್ತಾ ಹೋಗುತ್ತೆ. ಸೊ ಆಗ ನಮಗೆ ಈ ಒಂದು ಚಾರ್ಟ್ ಏನಿದೆ ಇದು ಬಹಳ ಸುಲಭವಾಗಿ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲಿ ಬ್ರೇಕ್ ಈವನ್ ಪಾಯಿಂಟ್ ಇದೆ, ಇಷ್ಟು ಮೂವ್ ಆದರೆ ಏನಾಗುತ್ತೆ, ಅಷ್ಟು ಮೂವ್ ಆದರೆ ಏನಾಗುತ್ತೆ, ಎಕ್ಸ್ಪೈರ್ ದಿನ, ಆ ರೀತಿಯ ಥಿಂಗ್ಸ್ಗಳು. ಸೊ ಇಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಸಪೋಸ್ ಬೇರೆಯವರ ಡೌಟಿಗೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ನೀವು ಅದಕ್ಕೆ ರಿಪ್ಲೈ ಮಾಡಿ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಹೇಳಬೇಕಂತಿದ್ರೆ ಅದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ವರ್ಡ್ಸ್ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.